ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯೋರ್ವನು ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದಿದ್ದರೂ ಕೊಠಡಿ ಮೇಲ್ವಿಚಾರಕರು ಹಾಗೂ ಪರೀಕ್ಷಾ ಮೇಲ್ವಿಚಾರಕರ ಬೇಜವಾಬ್ದಾರಿಯಿಂದಾಗಿ ನಾಪಾಸಾದ ಪ್ರಕರಣವೊಂದು ಕುಂದಗೋಳ ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನಡೆದಿದೆ. ಪಟ್ಟಣದ ಹರಭಟ್ಟ ಕಾಲೇಜಿನ ನಾಗರಾಜ್ ಮಾರುತಿ ಕಲಗಟ್ಟಿ ಎಂಬ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯು ವ್ಯವಹಾರ ಅಧ್ಯಯನ ಪರೀಕ್ಷೆಗೆ ಸರ್ಕಾರಿ ಶ್ರೀ ಶಿತಿಕಂಠೇಶ್ವರ ಶಿವಾಚಾರ್ಯ ಮಹಾಪದವಿ ಪೂರ್ವ ಕಾಲೇಜು ಪರೀಕ್ಷೆ ಕೇಂದ್ರ ಹಾಜರಾಗಿ ಪರೀಕ್ಷೆಯನ್ನು ಬರೆದಿದ್ದು ಫಲಿತಾಂಶದಲ್ಲಿ ಗೈರೆಂದು ನಮೂದಾಗಿದೆ. ಫಲಿತಾಂಶ ನೋಡಿ ಕಂಗಾಲಾದ ವಿದ್ಯಾರ್ಥಿ ಕಾಲೇಜಿಗೆ ಹೋಗಿ ವಿಚಾರಣೆ ಮಾಡಿದಾಗ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆಯಲ್ಲಿ 9ರ ಬದಲು 3 ಎಂದು ತಿದ್ದಲಾಗಿದೆ. ಇದರಿಂದ ಬಿಜಿಎಸ್ ಸ್ಟಡಿ ವಿಷಯದಲ್ಲಿ ವಿದ್ಯಾರ್ಥಿ ನಾಗರಾಜ್ ಮಾರುತಿ ಕಲಗಟ್ಟಿಗೆ ಬಂದ 77 ಅಂಕಗಳು ಯಾವುದೇ ಪರೀಕ್ಷೆಗೆ ಹಾಜರಾಗದ ಲಕ್ಷ್ಮಿ ಎಂಬ ವಿದ್ಯಾರ್ಥಿಗೆ ಅದರ ಬದಲಾಗಿರುವುದು ಬೆಳಕಿಗೆ ಬಂದಿದೆ. ಪರೀಕ್ಷಾ ಮೇಲ್ವಿಚಾರಕರ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿ ನಾಗರಾಜ್ ಕಲಗಟ್ಟಿಗೆ ಜೀವನದಲ್ಲಿ ದೊಡ್ಡ ತಪ್ಪು ನಡೆದಿದ್ದು ವಿದ್ಯಾರ್ಥಿಯು ಕಂಗಾಲಾಗಿ ನಮ್ಮ ವಾಹಿನಿಯ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ನಾಗರಾಜ್ ಕಲಗಟ್ಟಿ ಅಂತ. ಶ್ರೀ ಹರಭಟ್ ಕಾಲೇಜಿನಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದೆ. ಈಗ ನಡೆದ ಸೆಕೆಂಡ್ PUC ದ್ವಿತೀಯ PUC ಎಕ್ಸಾಮ್ನಲ್ಲಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಎಕ್ಸಾಮ್ ಬರೆದಿದ್ದೆ. ನನ್ನ 5 ಪೇಪರ್ ಅಂಕಗಳು ನನಗೆ ಬಂದವು, ಆದರೆ 1 ಪೇಪರ್ ಅಂಕ ಬಂದಿಲ್ಲ. ಏಕೆಂದರೆ ಅದು ನನ್ನ ಉತ್ತರ ಪತ್ರಿಕೆಯಲ್ಲಿ 1 ನಂಬರ್ ತಿದ್ದುಪಡಿ ಆಗಿದೆ, ಆದರೆ ಅದನ್ನು ನಾನು ತಿದ್ದುಪಡಿ ಮಾಡಿಲ್ಲ. ಯಾಕೆ ಬಂದಿಲ್ಲ ಅಂತ ಹೋಗಿ ಎನ್ಕ್ವೈರಿ ಮಾಡಿಸಿ ನನ್ನ ಪೇಪರ್ನ ತರಿಸಿದೆ ಬೆಂಗಳೂರಿಂದ. ಆ ಪೇಪರಿಂದ ಬಂದೈತಿ, ಅಲ್ಲಿ ನೋಡಿದರೆ ನಂದು ನಂಬರ್ ಇಲ್ಲಿ ಚೇಂಜ್ ಆಗೈತಿ. ನಾನು 993 ಬರ್ದೀನಿ, 933 ಅಂತ ಆಗೈತಿ. ಆದರೆ ಇಲ್ಲಿ ತಿದ್ದುಪಡಿ ನಾ ಮಾಡಿಲ್ಲ. ನಾ ಏನಾದರೂ ಪೇಪರ್ಗೆ ಏನಾದರೂ ಕುಂತಿಲ್ಲ ಅಂತಂದಿರಾಗಿತ್ತು. ಈ ನನ್ನ ಹಾಲ್ ಟಿಕೆಟ್ ಒಳಗೆ ಸೂಪರ್ವೈಸರ್ ಸಹಿ ಮಾಡಬಾರ್ದಿತ್ತು, ಮತ್ತು ಇಲ್ಲಿ ನನ್ನ ಪೇಪರ್ ಒಳಗೆ ಅವರು ಸಹಿ ಮಾಡಬಾರ್ದಿತ್ತು. ಇವು ಅವರು ಸಹಿ ಮಾಡ್ಯಾರ, ಕುಂತಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಪೇಪರ್ಗೆ ಕುಂತೀನಿ, ಇಲ್ಲಿ ಇವರು ಸೂಪರ್ವೈಸರ್ ನನ್ನ ಹಾಲ್ ಟಿಕೆಟ್ ಮೇಲೆ ಸಹಿ ಮಾಡ್ಯಾರ. ಮತ್ತು ಇಲ್ಲಿ ಇದು ಪೇಪರ್ನ್ಯಾಗೂ ಇಲ್ಲಿ ನನ್ನ ಪೇಪರ್ನ್ಯಾಗೂ ನಂಬರ್ ನೋಡಿ ಎಲ್ಲ ಇದು ನೋಡಿ ಸಹಿ ಮಾಡ್ಯಾರ. ಆದರೆ ಈ ಸೂಪರ್ವೈಸರ್ ಬೇಜವಾಬ್ದಾರಿಯಿಂದ ನನ್ನ ಅಂಕಗಳು ನಂಗೆ ಬಂದಿಲ್ಲ. ಅಬ್ಸೆಂಟ್ ಅಂತ ಬಂದೈತಿ ನನ್ನ ಸಬ್ಜೆಕ್ಟಿಂದ. 5 ಸಬ್ಜೆಕ್ಟಿನ ಅಂಕಗಳು ನಂಗೆ ಬಂದಾವು, ಆದರೆ 1 ಸಬ್ಜೆಕ್ಟಿನ ಅಂಕಗಳು ಬಂದಿಲ್ಲ. ಇದ್ರ ಬಗ್ಗೆ ಪ್ರಿನ್ಸಿಪಲ್ ಕಡೆ ನಾವು ಕೇಳಕ್ಕೆ ಹೋದ್ರೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ಆಮ್ಯಾಗ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ, ನಿಮ್ದಿಂದ ತಪ್ಪಂತ ಅವರು ಹೇಳ್ತಾರೆ. ಸೂಪರ್ವೈಸರ್ ಬೇಜವಾಬ್ದಾರಿಯಿಂದ ನನ್ನ ವ್ಯಾಸಂಗ ಇದು ಹಾಳಾಕೈತಿ, ನನ್ನ ಜೀವನ ಹಾಳಾಕೈತಿ. ನಾನು ಬಡ ಕುಟುಂಬ ಬಂದಂಥ ಹುಡುಗ, ಆದ್ದರಿಂದ ನಾನು ಇದನ್ನ ಸರಿ ಮಾಡಿಕೊಡ್ಬೇಕಂತ ಕೇಳಬೇಕು. ಈ ಬಗ್ಗೆ ಕಾಲೇಜು ಪ್ರಾಂಶುಪಾಲರು ಹಾಗೂ ಪರೀಕ್ಷಾ ಮೇಲ್ವಿಚಾರಕರನ್ನ ವಿಚಾರಿಸಿದಾಗ ಪರೀಕ್ಷಾ ಕೊಠಡಿಯ ಸೂಪರ್ವೈಸರ್ ಹಾಗೂ ವಿದ್ಯಾರ್ಥಿ 2 ಜನರ ತಪ್ಪಿನಿಂದಾಗಿ ಈ ರೀತಿಯ ಪ್ರಮಾದ ನಡೆದಿದೆ ಎಂದು ಪರೀಕ್ಷಾ ಮೇಲ್ವಿಚಾರಕರು ಜಾಣ ಪೆದ್ದರಂತೆ ಉತ್ತರಿಸಿದ್ದಾರೆ. ಏನೇ ಆಗಲಿ, ಕೊಠಡಿ ಮೇಲ್ವಿಚಾರಕರ ಬೇಜವಾಬ್ದಾರಿ ಮತ್ತು ಸೂಪರ್ವೈಸರ್ ತನದಿಂದ ವಿದ್ಯಾರ್ಥಿ ಜೀವನದಲ್ಲಿ ದೊಡ್ಡ ಪೆಟ್ಟು ಬಿದ್ದಿದ್ದು ಅನ್ಯಾಯವಾಗಿರುವ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿ ಅಂಕಗಳನ್ನು ಸೇರ್ಪಡೆ ಮಾಡಿ ನೊಂದ ವಿದ್ಯಾರ್ಥಿಗೆ ನೆರವಾಗಬೇಕೆಂದು ನಮ್ಮ ಚಿರಾಯು ಕನ್ನಡ ವಾಹಿನಿಯ ಆಶಯ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.